ಹಾಯ್ ಫ್ರೆಂಡ್ಸ್ ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ನಮಗೆ ಸಪೋರ್ಟ್ ಮಾಡಿ. ಇವತ್ತೇನಪ್ಪ ಅಂತಂದರೆ ಉಡುಗೆರೆ ರಂಗನಾಥ ಲಕ್ಷ್ಮೀ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ. ಇದೇ ನೋಡಿ ಉಡುಗೆರೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಬೆಟ್ಟ. ಈಗಾಗಲೇ ಬಂದ್ವಿ. ಹುಣ್ಣಿಮೆ ದಿನ ಅಣ್ಣ ತೇರು ಹುಣ್ಣಿಮೆ ತೇರು ನಡೆಯುತ್ತಣ್ಣ. ಏಪ್ರಿಲ್ ತಿಂಗಳು ಅಷ್ಟೇ. ಊರವರೆಗೂ ಹೋಗಿ ಬರುತ್ತೆ. ಹೌದಣ್ಣ. ಇಲ್ಲಿ ದಾಸೋಹನೂ ಇರುತ್ತಣ್ಣ ಅವಾಗ. ಹುಣ್ಣಿಮೆ ದಿನ ಡೈಲಿ ಹುಣ್ಣಿಮೆ ದಿನ ಇರುತ್ತೆ. ಭಕ್ತರೇ ಮಾಡಿಸ್ತಾರೆ. ಮದುವೆನೂ ನಡೀತಲ್ಲ ಅಣ್ಣ ಇಲ್ಲಿ. ಕಲ್ಯಾಣ ಮಂಟಪ ಮುಂಚೆ ಇರಲಿಲ್ಲ, ಇವಾಗ ಆಗೈತೆ. 25 ವರ್ಷ ಆಯ್ತಣ್ಣ. ಓಕೆ, ಥ್ಯಾಂಕ್ಸ್. ಇನ್ನೊಂದು ಹೊಸ್ತಾಗ್ತಿದೆ ಅಣ್ಣ. ನೋಡಿ, ಕೆಳಗಿಂದ ಬರಬೇಕು. ಈ ಕಡೆ ರೋಡ್ 2 ಸೈಡ್ ಇದೆ. ಒಂದು ಮೆಟ್ಲು ಸೈಡ್ ಇದೆ, ಒಂದು ಮಾಮೂಲು ಗಾಡಿ ಬೈಕು ಬರೋದ್ರಾಗಿದೆ. ಬನ್ನಿ ಒಳಗೆ ಹೋಗೋಣ. ನೋಡಿ, ಇಲ್ಲಿ ಹೂವಿನ ಗಿಡ, ಶೋ ಗಿಡ ಹಾಕಿದ್ದಾರೆ ನೋಡಿ. ಪೂಜೆಗಂತ ಹೂವಿನ ಗಿಡ, ನಿಂಬೆ ಗಿಡ, ಗಂಧ ಗಿಡ ಎಲ್ಲ ಗಿಡಗಳನ್ನ ಹಾಕಿದ್ದಾರೆ ನೋಡಿ. ಅಲೋವೆರಾ, ಸಂಪಿಗೆ ಗಿಡ ನೋಡಿ. ಇದು ಸಂಪಿಗೆ ಮರ. ದಾಸವಾಳ ಗಿಡ ನೋಡಿ. ಇದು ಬಿಳಿ ದಾಸವಾಳ. ಗಿಡ ತುಂಬ ಹೂ ಬಿಟ್ಟಿದೆ ನೋಡಿ, ಚೆನ್ನಾಗಿ. ನೋಡಿ, ಎಲ್ಲ ಪೂಜೆಗೂ ಹೂ ಹರಿತಾ ಇದ್ದೀರಲ್ಲಕ್ಕ. ಟೈಮ್ ಆಗಿತ್ತು, ಒಬ್ರು ಇಲ್ಲ. ಹಾಂ, ತೋರ್ದಿಕ್ಕೋಕ್ಕೆಲ್ಲ ಬಂದು ಭಾಳ ಹೊತ್ತ ಸ್ವಾಮಿ. ಪೂಜೆ ಎಷ್ಟೊತ್ತಿಗೆ ಅಕ್ಕ? 11 ಗಂಟೆ. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ. ನೋಡಿ, ಇನ್ನೆಲ್ಲ ಭಕ್ತರು ಬರೋಕ್ಕೆ ಶುರುವಾಗ್ತಾರೆ. ಇನ್ನು ಇಲ್ಲೆಲ್ಲ ಉಳ್ಕೊತಾರೆ ನೋಡಿ. ಶ್ರೀ ಮಡು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ, ದೇವರಹಳ್ಳಿ. ಭಕ್ತಾದಿಗಳ ಗಮನಕ್ಕೆ ದೇವಾಲಯದ ಹಣ, ಬೆಳ್ಳಿ, ಬಂಗಾರ ಹಾಗೂ ಇತರ ಬೆಲೆ ಬಾಳುವ ವಸ್ತುಗಳನ್ನು ದೇಣಿಗೆ ಕಾಣಿಕೆ ನೀಡುತ್ತಿರುವವರು ದೇವಾಲಯ ಆಡಳಿತ ಕಚೇರಿಗೆ ನೀಡಿ ಅಧಿಕೃತವಾಗಿ ರಸೀದಿ ಪಡೆಯಲು ವಿನಂತಿಸಿದ್ದಾರೆ ನೋಡಿ. ಇಲ್ಲಿ ತಾಯಿ ಹಾಲು ಉಣಿಸೋಕ್ಕೆ ರೂಮ್ ಇದೆ, ಕೊಠಡಿ ನೋಡಿ. ಪ್ಲಾಸ್ಟಿಕ್ಕು ಕವರು, ಪ್ಲಾಸ್ಟಿಕ್ ಬಾಟ್ಲಿ ಇಲ್ಲಿ ನಿಷೇಧ ಮಾಡಿದ್ದಾರೆ. CC ಕ್ಯಾಮ್ರಾ ಇದೆ. ಇದೆ ನೋಡಿ, ಉಡುಗೆರೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ. ಐತಿಹಾಸಿಕ ಪುರಾತನ ಕಾಲದ್ದು. ನೋಡಿ, ವಿಶೇಷ ಎಂದು ಬರೆದಿದ್ದಾರೆ. ಚೈತ್ರ ಮಾಸಗಳು. ಚೈತ್ರ ಮಾಸದಲ್ಲಿ ದವಣದ ಹುಣ್ಣಿಮೆ, ಏಪ್ರಿಲ್ ತಿಂಗಳಲ್ಲಿ ಮಾರುತಿ ಪ್ರೆಸ್ಸಿನವರದು. ಪ್ರತಿಯೊಬ್ಬರದ್ದು ಇಂತಿಂಥ ಹುಣ್ಣಿಮೆ ದಿನ ಅಂತ ಮಾಡಿದ್ದಾರೆ. ದಾಸೋಹಕ್ಕೆ, ಪ್ರಸಾದಕ್ಕೆ. ಇಲ್ಲಿ ಯಾವುದೇ ಜಾತಿ, ಭೇದ, ಲಿಂಗ ಯಾವುದೂ ಇಲ್ಲ. ತುಂಬ ವಿಶಾಲವಾಗಿದೆ. ಬನ್ನಿ. ಇದು ಬುದ್ಧರಾಯ ದೇವಸ್ಥಾನ.
ಇದು ತುಳಸಿ ಕಟ್ಟೆ ದೇವ್ರದು. ದೀಪದ ಕಂಬ ರಂಗನಾಥ ಸ್ವಾಮಿದು. ಶಂಖ ಇಟ್ಟಿದ್ದಾರೆ ನೋಡಿ. ಗರುಡ ದೇವರು ನೋಡಿ. ಇಲ್ಲಿ ಪಾದ ಅಲಂಕಾರ ಮಾಡಿದ್ದಾರೆ ನೋಡಿ. ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ. ಭಕ್ತರೆಲ್ಲ ಬಂದಿದ್ದಾರಲ್ಲೇ. ಅಭಿಷೇಕಕ್ಕೆ ಎಳ್ನೀರು, ಹೂವು, ಪ್ರಸಾದ ಎಲ್ಲ ಇದೆ ನೋಡಿ. ರಂಗನಾಥ ಸ್ವಾಮಿ ಅಲಂಕಾರ ಇಲ್ಲದೆ. ಬನ್ನಿ ಒಳಗೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಗಿರಿಯಮ್ಮ ದೇವಿ. ಪ್ರತಿಯೊಂದು ಕಂಬಕ್ಕೂ ಇದೇ ಥರನೇ ಚಿತ್ರ ಅಲಂಕಾರ ಮಾಡಿದ್ದಾರೆ. ನೋಡಿ ದೇವಸ್ಥಾನ ಗೋಪುರ ಅಲಂಕಾರ ಎಷ್ಟು ಚೆನ್ನಾಗಿದೆ ನೋಡಿ. ಈ ಗೋಪುರ ಇದೆಯಲ್ಲ, ಈ ಗೋಪುರ ರಂಗನಾಥ ಸ್ವಾಮಿ ಗೋಪುರ. ಇದು ಲಕ್ಷ್ಮೀ ದೇವಿ ಗೋಪುರ. ನೋಡಿ ಇಲ್ಲಿ ಲಕ್ಷ್ಮೀ ದೇವಿ ದರ್ಶನಕ್ಕೆ ಹೋಗೋಕ್ಕೆ ಕ್ಯೂ ಇಟ್ಟಿದ್ದಾರೆ. ಆಮೇಲೆ ಲಕ್ಷ್ಮೀ ದೇವಿ ಪೂಜೆ ಆದ ನಂತರ ಹೂವಾಗುತ್ತೆ ಅಂತೆ. ಹೂವು ಅಪ್ಪಣೆ, ಪ್ರತಿಯೊಂದು ಹೂವಿನ ಅಪ್ಪಣೆನೂ ನಿಜ ಆಗುತ್ತೆ ಅಂತ ಹೇಳ್ತಾರೆ ಬಂದು ಭಕ್ತರು. ಇಲ್ಲಿ ಕಾಯಿ ಹೊಡೆಯೋ ಸ್ಥಳ ನೋಡಿ. ಇದು ಆ ಕಡೆ ಹಾವಿನ ಪ್ರತಿಮೆ ಕೆತ್ತನೆ ಮಾಡಿದ್ದಾರೆ. ದೇವಸ್ಥಾನದ ಪ್ರತಿಯೊಂದು ಕಡೆನೂ ಸ್ವಚ್ಛತೆ ಕಾಪಾಡಿ ಹಾಗೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿ ಅಂತ ಹಾಕಿದ್ದಾರೆ. ನಾವೀಗ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ನೋಡಿ 4 ಕಂಬದ್ದು ಇದಿದೆ. ಅಲ್ಲಿ ನೋಡಿ ಕರ್ಪೂರ ಹಚ್ಚೋ ಜಾಗ, ಕರ್ಪೂರ ಉದ್ದಿನ ಕಡ್ಡಿ ಹಚ್ಚುವ ಜಾಗ ಅದು ನೋಡಿ. ಇದು ದೀಪದ ಕಂಬ, ಲಕ್ಷ್ಮೀ ದೇವಿಯ ದೀಪದ ಕಂಬ. ನೋಡಿ ಇದು ಬಿಲ್ಪತ್ರೆ ಮರ, ಬಿಲ್ಪತ್ರೆ ಕಾಯಿ ಹೇಗಿಬಿಟ್ಟಿದೆ ನೋಡಿ. ಇಲ್ಲಿ ಸರ್ಪ, ನಾಗಪ್ಪನ ಕಲ್ಲಿದೆ, ದರ್ಶನ ಮಾಡ್ಕೊಳ್ಳಿ. ನಾಗರಕಟ್ಟೆ ಇದು ನೋಡಿ. ಅದು ಹೂವಿನ ತೋಟ. ಬನ್ನಿ ಲಕ್ಷ್ಮೀ ದೇವಿ ದರ್ಶನ ಮಾಡೋಕ್ಕೆ ಹೋಗೋಣ. ಇಲ್ಲಿ ನೋಡಿ ಸರ್ಪ, ನಾಗಪ್ಪನ ಕಲ್ಲು, ದರ್ಶನ ಮಾಡ್ಕೊಳ್ಳಿ. ನೋಡಿ ಶ್ರೀ ಲಕ್ಷ್ಮೀ ದೇವಿ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಇದು ದೀಪದ ಕಂಬ.
ಲಕ್ಷ್ಮೀ ದೇವಿ ದರ್ಶನಕ್ಕೆ ಹೋಗುವ ಕ್ಯೂ. ಅಭಿಷೇಕಕ್ಕೋಸ್ಕರ ಎಳ್ನೀರು ಅವನ್ನೆಲ್ಲ ತಗೊಂಬಂದಿದ್ದಾರೆ ಭಕ್ತರು. ತಾಯಿಯ ಪ್ರಸಾದ. ನೋಡಿ, ದೇವ್ರು ಮಾಡಕ್ಕೆ ಬಂದಿರ್ತಾರಲ್ಲ ಅವ್ರಿಗೆ ಉಳ್ಕೊಳೋಕ್ಕೆ ರೂಮ್ ವ್ಯವಸ್ಥೆ ಇದೆ ನೋಡಿ. ಕಾರು, ಬೈಕು, ಲಾರಿಯ ಅವರ ಶಕ್ತಿ ಅನುಸಾರ ಯಾವ ಥರ ಬಂದಿದ್ದಾರೆ ಅಂತ ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಕಲ್ಯಾಣ ಮಂಟಪ ಇದೆ. ಒಂದು 25 ವರ್ಷದಿಂದಲೂ ಕಲ್ಯಾಣ ಮಂಟಪ ಇದೆ ಅಂತೆ ಫ್ರೆಂಡ್ಸ್. ನೋಡಿ ಎಷ್ಟು ಹೂವಿನ ಮಗ್ಗುಗಳು ಎಷ್ಟು ಚೆನ್ನಾಗಿ ಹೊಡೆದಿದೆ ಅಂತ. ಇಲ್ಲಿ ನೀರಿನ ವ್ಯವಸ್ಥೆನೂ ಇದೆ ನೋಡಿ ಫ್ರೆಂಡ್ಸ್. ಲಕ್ಷ್ಮೀದೇವಿ ತಾಯಿನ ತೋರಿಸ್ಬೋದಾಗಿತ್ತು ಫ್ರೆಂಡ್ಸ್. ಈಗ ಅವರು ಪೂಜೆ ಅಲಂಕಾರ ಅಭಿಷೇಕ ಮಾಡ್ತಾಯಿದ್ದಾರೆ. ಪೂಜೆ ಅಲಂಕಾರ ಅಭಿಷೇಕ ಆದಮೇಲೆ ತೋರಿಸ್ತೀನಿ ಇನ್ನೊಂದು ಆ್ಯಪ್ನಲ್ಲಿ, ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಫ್ರೆಂಡ್ಸ್.